ಇನ್ನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈಗ ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ಬಂಧನವಾಗಿದೆ. ಇವರ ಮಗಳು ಏನು ಬಂಧನವಾಗಿದ್ದಾರೆ. ಇಂತಹ ಪ್ರಕರಣ ಏನಿದೆ ಈ ಹಿಂದೆ ಯಾವತ್ತೂ ಕೂಡ ಇರಲಿಲ್ಲ. ಇಂತಹ ಪ್ರಕರಣ ಇರಲಿಲ್ಲ. ಇಂತಹ ಪ್ರಕರಣ ಏನು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಪ್ರಕರಣ ಹಿಂದೆ ಯಾವತ್ತೂ ಕೂಡ ಇರಲಿಲ್ಲ, ಬಂದಿರಲಿಲ್ಲ. ಯಾವತ್ತೂ ಕೂಡ ಇಂತಹ ಪ್ರಕರಣ ಕಂಡು ಬಂದಿರಲಿಲ್ಲ. ಈಗ ರನ್ಯಾ ರಾವ್ ಹಿಂದೆ ಘಟಾನುಘಟಿಗಳು ಕೂಡ ಇದ್ದಾರೆ. ಪ್ರೋಟೋಕಾಲ್ ವ್ಯವಸ್ಥೆ ಕೂಡ ಆಕೆಗೆ ನೀಡಲಾಗಿತ್ತು. ಸೆಕ್ಯೂರಿಟಿ ಕೂಡ ಚೆಕ್ ಆಗಿರಲಿಲ್ಲ. ಆದರೆ ಘಟಾನುಘಟಿಗಳು ಇದರಿಂದ ಇರ್ತಾರೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಪ್ರಕರಣ ಯಾವತ್ತೂ ಕೂಡ ಆಗಿರಲಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳ ಏನು ಮಗಳು ಬಂಧನವಾಗಿದೆ. ಇಂತಹ ಪ್ರಕರಣ ಯಾವತ್ತೂ ಕೂಡ ಆಗಿರಲಿಲ್ಲ. ಆದರೆ ಪ್ರೋಟೋಕಾಲ್ ವ್ಯವಸ್ಥೆ ಏನಿದೆ ಅದನ್ನ ನೀಡಲಾಗಿತ್ತು ಇವರಿಗೆ. ಸೆಕ್ಯೂರಿಟಿ ಕೂಡ ಚೆಕ್ ಆಗಿರಲಿಲ್ಲ. ಅಂದ್ರೆ ಇದರಿಂದ ಘಟಾನುಘಟಿಗಳು ಕೂಡ ಇರ್ತಾರೆ. ಸಿಎಂಗೆ ಆಗ್ರಹ ಮಾಡ್ತಾನೆ, ಸತ್ಯ ಬಹಿರಂಗ ಆಗಬೇಕು. ಇದರ ಹಿಂದೆ ಇರುವ ಸಚಿವರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರನ್ನ ಬಹಿರಂಗಪಡಿಸಬೇಕು. ಈ ಬಗ್ಗೆ ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಅವಧಿಯಲ್ಲಿ ಕೂಡ ಏನು ಜಾಮೀನು ಮಂದಿರ ಆ ಸೈಟ್ ಏನಿದೆ 12 ಎಕರೆಗೆ ಸಂಬಂಧಪಟ್ಟಂತೆ ಜಮೀನು ಕೊಟ್ಟಿರ್ಬೋದು, ತನಿಖೆ ನಡೆಸಲಿ, ಸತ್ಯ ಹೊರಗೆ ಬರಲಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ರನ್ಯಾಗೆ ಕೆಐಎಡಿಬಿಯಿಂದ ಏನು ಜಮೀನು ಮಂಜೂರಾಗಿದೆ, ನಮ್ಮ ಅವಧಿಯಲ್ಲಿ ಆಗಿದ್ರು ಸಹ ಅದಕ್ಕೆ ಏನ್ ತನಿಖೆ ಆಗಬೇಕು ಅದೆಲ್ಲ ಕೂಡ ಆಗ್ಲಿ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಸೀಮಿತ ಮಾತನಾಡ್ತಾ ಇದ್ದೇನೆ. ಹಿಂದೇನಾಗಿದೆ ತನಿಖೆ ಮಾಡಲೇಬೇಕಾದ್ರೆ ಅದನ್ನು ಬೇಕಾದ್ರೆ. ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ, ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 13-14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಒಬ್ಬ ಸೀನಿಯರ್ IPS ಆಫೀಸರ್ ಮಗಳ ನೇತೃತ್ವದಲ್ಲಿ ಸ್ಮಗ್ಲಿಂಗ್ ಆಗಿರ್ತಕ್ಕಂಥ ಪ್ರಕರಣ ಹಿಂದೆಂದೂ ಕೂಡ ನಾವು ಕೇಳಿರಲಿಲ್ಲ. ಹಾಗಾಗಿ ಪ್ರಕರಣ ಈಗಾಗಲೇ ಗಂಭೀರ ಸ್ವರೂಪ ಪಡೆದುಕೊಂಡಾಗಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಆಗ್ರಹ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇದರಿಂದ ಯಾರು ಸಚಿವರಿದ್ದಾರೆ, ಯಾರಿದ್ದಾರೆ ಅನ್ನುವ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅನ್ನೋದು ನನ್ನ ಪ್ರಶ್ನೆ ಇದೆ. ಅದಕ್ಕೆ ಸೀಮಿತ ಮಾತನಾಡ್ತಾ ಇದ್ದೇನೆ. ಹಿಂದೇನಾಗಿದೆ ತನಿಖೆ ಮಾಡಲೇಬೇಕಾದ್ರೆ ಅದನ್ನು ಬೇಕಾದ್ರೆ. ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ, ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 13-14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಒಬ್ಬ ಸೀನಿಯರ್ IPS ಆಫೀಸರ್ ಮಗಳ ನೇತೃತ್ವದಲ್ಲಿ ಸ್ಮಗ್ಲಿಂಗ್ ಆಗಿರ್ತಕ್ಕಂಥ ಪ್ರಕರಣ ಹಿಂದೆಂದೂ ಕೂಡ ನಾವು ಕೇಳಿರಲಿಲ್ಲ. ಹಾಗಾಗಿ ಪ್ರಕರಣ ಈಗಾಗಲೇ ಗಂಭೀರ ಸ್ವರೂಪ ಪಡೆದುಕೊಂಡಾಗಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಆಗ್ರಹ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇದರಿಂದ ಯಾರು ಸಚಿವರಿದ್ದಾರೆ, ಯಾರಿದ್ದಾರೆ ಅನ್ನುವ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅನ್ನೋದು ನನ್ನ ಪ್ರಶ್ನೆ ಇದೆ. ಅದಕ್ಕೆ ಸೀಮಿತ ಮಾತನಾಡ್ತಾ ಇದ್ದೇನೆ. ಹಿಂದೇನಾಗಿದೆ ತನಿಖೆ ಮಾಡಲೇಬೇಕಾದ್ರೆ ಅದನ್ನು ಬೇಕಾದ್ರೆ. ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ, ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 13-14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಒಬ್ಬ ಸೀನಿಯರ್ IPS ಆಫೀಸರ್ ಮಗಳ ನೇತೃತ್ವದಲ್ಲಿ ಸ್ಮಗ್ಲಿಂಗ್ ಆಗಿರ್ತಕ್ಕಂಥ ಪ್ರಕರಣ ಹಿಂದೆಂದೂ ಕೂಡ ನಾವು ಕೇಳಿರಲಿಲ್ಲ. ಹಾಗಾಗಿ ಪ್ರಕರಣ ಈಗಾಗಲೇ ಗಂಭೀರ ಸ್ವರೂಪ ಪಡೆದುಕೊಂಡಾಗಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಆಗ್ರಹ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇದರಿಂದ ಯಾರು ಸಚಿವರಿದ್ದಾರೆ, ಯಾರಿದ್ದಾರೆ ಅನ್ನುವ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅನ್ನೋದು ನನ್ನ ಪ್ರಶ್ನೆ ಇದೆ. ಅದಕ್ಕೆ ಸೀಮಿತ ಮಾತನಾಡ್ತಾ ಇದ್ದೇನೆ. ಹಿಂದೇನಾಗಿದೆ ತನಿಖೆ ಮಾಡಲೇಬೇಕಾದ್ರೆ ಅದನ್ನು ಬೇಕಾದ್ರೆ. ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ, ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 13-14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಒಬ್ಬ ಸೀನಿಯರ್ IPS ಆಫೀಸರ್ ಮಗಳ ನೇತೃತ್ವದಲ್ಲಿ ಸ್ಮಗ್ಲಿಂಗ್ ಆಗಿರ್ತಕ್ಕಂಥ ಪ್ರಕರಣ ಹಿಂದೆಂದೂ ಕೂಡ ನಾವು ಕೇಳಿರ್ತೀವಿ.